ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಒಂದು ಮಾತಿದೆ, ಏನು ಗೊತ್ತಾ? ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಲಾಸ್ಟ್ ಎ ಡೈಮಂಡ್. ಸೊ ಅಟ್ ಪ್ರೆಸೆಂಟ್ ಈ ಮಾತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಮೋಸ್ಟ್ ಸೂಟೇಬಲ್ ಆಗಿರ್ತಕ್ಕಂಥ ಮಾತು. ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ ಇಂಡಿಯಾ T20 ವರ್ಲ್ಡ್ ಕಪ್ ವಿನ್ ಆದಮೇಲೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ T20 ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡ್ತಾರೆ. ಸೊ ಅದಾದ್ಮೇಲೆ BCCI ಹಾಗೆ ಸೆಲೆಕ್ಟರ್ಸ್ ಕಮಿಟಿ ಒಂದು ಡಿಸಿಷನ್ಗೆ ಬರ್ತಾರೆ. ಏನಪ್ಪಾ ಅಂತಂದ್ರೆ ಅಪ್ಕಮಿಂಗ್ T20 ವರ್ಲ್ಡ್ ಕಪ್ಗೆ ನಾವು ಒನ್ ಆಫ್ ದ ಸ್ಟ್ರಾಂಗ್ ಟೀಮ್ ಅನ್ನ ಬಿಲ್ಡ್ ಮಾಡಬೇಕು ಅಂತ. ಸೊ ಅವರ ಯೋಚನೆ 100% ಕರೆಕ್ಟ್ ಆಗಿದೆ. ಆದರೆ ನೀವು ಒಂದು ಟೀಮ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವಾಗೂ ಕೂಡ ಆ ಒಂದು ಪ್ಲೇಯರ್ನ ಒಂದು ಸ್ಟ್ರೈಕ್ ರೇಟ್ ಅನ್ನೇ ನಾವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಟೀಮ್ ಅನ್ನ ಸೆಲೆಕ್ಟ್ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸ್ನೇಹಿತರೆ, ನನಗಿರ್ತಕ್ಕಂಥ ಕ್ರಿಕೆಟ್ ನಾಲೆಜ್ ಅನ್ನ ಬೇಸ್ಡ್ ಆಗಿ ಇಟ್ಕೊಂಡು ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಮಾತಾಡೋಣ. ಈಗ ಅಭಿಷೇಕ್ ಶರ್ಮಾ ಅವರ ಒಂದು ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ 160 ಅಬೋವ್ ಅಂಡ್ ಈಶಾನ್ ಕಿಶನ್ ಆಲ್ಮೋಸ್ಟ್ 160 ಅಬೋವ್. ಇವನ್ ತಿಲಕ್ ವರ್ಮಾ ಅವರೇಜ್ 110 120 ಡಿಫೆನ್ಸ್ ಆನ್ ಸಿಚುವೇಶನ್. ಇವನ್ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಸ್ಟ್ರೈಕ್ ರೇಟ್ ಓಕೆ. ಇದನ್ನ ಬಿಟ್ಟು ನಾವು ಮಾತಾಡೋದಾದ್ರೆ ನೀವು ಒಂದು ಮ್ಯಾಚ್ ಅನ್ನ ವಿನ್ ಆಗಬೇಕು ಅಂತಂದ್ರೆ ಯಾವಾಗೂ ಕೂಡ ಸ್ಟ್ರೈಕ್ ರೈಟೇ ಅಲ್ಲಿ ಮುಖ್ಯ ಆಗೋದಿಲ್ಲ. ಅದಾದ್ಮೇಲೆ ನೀವು ಪ್ರತಿಯೊಂದು ಮ್ಯಾಚು 300 ಹೊಡಿಬೇಕು, 280 260 ಹೊಡಿಬೇಕು ಅಂತ ಏನಿಲ್ಲ. ಒಂದು ಮ್ಯಾಚ್ ಅನ್ನ ವಿನ್ ಆಗಬೇಕು ಅಂದ್ರೆ ಎಷ್ಟು ಸ್ಕೋರ್ ಆಗಬೇಕು, ಆ ಸ್ಕೋರ್ ಬರಬೇಕಾದ್ರೆ ನಿಂತು ಆಡ್ತಕ್ಕಂಥ ಬ್ಯಾಟ್ಸ್ಮನ್ಗಳು ಎಷ್ಟು ಜನ ಇದ್ದಾರೆ. ಇವನ್ ತುಂಬಾ ಪ್ರೆಷರ್ ಟೈಮಲ್ಲಿ ಆ ಒಂದು ಪ್ರೆಷರನ್ನು ಕ್ಯಾರಿ ಮಾಡಿಕೊಂಡು ಆಡ್ತಕ್ಕಂಥ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ. ಆ್ಯಂಡ್ ತುಂಬ ಒಂದು ಸ್ಲೋ ಪಿಚ್ಚಲ್ಲಿ ಅಂಡ್ ಬೌನ್ಸಿ ಟ್ರ್ಯಾಕ್ಸಲ್ಲಿ ಆ ಒಂದು ಮ್ಯಾಚನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಆಡ್ತಕ್ಕಂಥ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥ ಪ್ಲೇಯರ್ಸ್ ಯಾರಿದ್ದಾರೆ ಅಂತಕ್ಕಂಥದ್ದು ನನಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಆಕ್ಚುಲಿ ನಾ ಒಂದು ವಿಷಯ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಒಂದು ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್ ಅಂತ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 130 140 ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ರಾಹುಲ್ ಹಾಗೆ ಶ್ರೇಯಸ್ ಅಯ್ಯರ್ದು ಬೆಟರ್ ಸ್ಟ್ರೈಕ್ ರೇಟ್ ಇದೆ. ಹಾಗೆ ಆ ಒಂದು ಎಷ್ಟೇ ಒಂದು ಪ್ರೆಷರ್ ಇದ್ರು ಅದನ್ನ ಕ್ಯಾರಿ ಮಾಡಿಕೊಂಡು ಆಡುವ ಒಂದು ಕೆಪಾಸಿಟಿ ಅನ್ನೋದು ಈ ಎರಡು ಪ್ಲೇಯರ್ಸ್ಗಿದೆ. ಆದರೆ ಇಂಥ ಒಂದು ಪ್ಲೇಯರ್ಸ್ ಅನ್ನ ಬಿಟ್ಟು ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ, ಈಶಾನ್ ಕಿಶನ್ ಈ ಥರ ಪ್ಲೇಯರ್ಸ್ಗೆ ನೀವು ಅಪರ್ಚುನಿಟಿನ ಕೊಟ್ಟರೆ ಏನು ಅಂತಕ್ಕಂಥದ್ದು. ಎಸ್, ಆಪರ್ಚುನಿಟಿ ಕೊಡಬೇಕು. ಯಾಕೆ ಅಂತಂದರೆ ಟೀಮ್ ಪ್ರೂವ್ ಆಗಬೇಕು ನಿಜ. ಆದರೆ ನೀವು ಆಪರ್ಚುನಿಟಿ ಕೊಡಬೇಕು, ರಿಸ್ಕ್ ಕೊಡಬೇಕು. ಯಾವ ಟೀಮಲ್ಲಿ ಯಾವ ಸಿಚುವೇಶನಲ್ಲಿ ಕೊಡಬೇಕು ಅನ್ನೋದು ಮುಖ್ಯ ಆಗ್ತದೆ. ಸ್ನೇಹಿತರೆ, ಅಟ್ ಪ್ರೆಸೆಂಟ್ ಈಗ ನಡೀತಾ ಇರ್ತಕ್ಕಂಥ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಸೆಮೀಸ್ಗೆ ಕ್ವಾಲಿಫೈ ಆಗಬೇಕು ಅಂತಂದರೆ ಒಂದು ಮಿರಾಕಲ್ ಅನ್ನೋದೇ ಆಗಬೇಕು. ಫಸ್ಟ್ ಏನಪ್ಪ ಅಂತಂದರೆ ವೆಸ್ಟ್ ಇಂಡೀಸ್ ಆ್ಯಂಡ್ ಸೌತ್ ಆಫ್ರಿಕಾ ಅಗೇನೆಸ್ಟ್ ಏನ್ ಮ್ಯಾಚ್ ನಡೀತೋ ಆ ಮ್ಯಾಚ್ ಅನ್ನ ಸೌತ್ ಆಫ್ರಿಕಾ ವಿನ್ ಆಗಬೇಕು. ಹಾಗೆ ಇಂಡಿಯಾ ಸೌತ್ ಆಫ್ರಿಕಾ ಮತ್ತೆ ಜಿಂಬಾಬ್ವೆ ಮೇಲೆ ಹೈ ರನ್ ರೇಟ್ ಅಲ್ಲಿ ವಿನ್ ಆದಾಗ ಇಂಡಿಯಾ ಸೆಮೀಸ್ಗೆ ಕ್ವಾಲಿಫೈ ಆಗ್ಬೋದು. ಅಂದರೆ ಇನ್ನು ಲಾಸ್ಟ್ ಮ್ಯಾಚನ್ನು ನಾವು ನೋಡಿದಾಗ ಮೇ ಬಿ ಅಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿ ಡಿಫೀಟ್ ಆಗಿದ್ದು T20 ಕ್ರಿಕೆಟಲ್ಲಿ ಮೇ ಬಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾವ ಬ್ಯಾಟ್ಸ್ಮನ್ ನಿಂತಾಡ್ತಕ್ಕಂಥ ಒಂದು ಯೋಚನೆ ಮಾಡ್ತಾ ಇಲ್ಲ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಈಶಾನ್ ಕಿಶನ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಇವನ್ ಸೂರ್ಯಕುಮಾರ್ ಯಾದವ್ ಕೂಡ ಆಲ್ಮೋಸ್ಟ್ ಸ್ಟ್ರೈಕ್ ರೈಟ್ 100 110 ಅಲ್ಲಿ ಬ್ಯಾಟ್ ಮಾಡ್ತಾ ಇರ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಓಕೆ. ಇವನ್ ನನಗೆ ಅನ್ಸಿದ ಪ್ರಕಾರ ಇವನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ವೆಲ್ ಅಂಡ್ ಗುಡ್, ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ರೌಂಡರ್ಸ್ ಕೋಟ ಅಂತನೂ ವೆಲ್ ಅಂಡ್ ಗುಡ್. ಆದರೆ ನಾನು ಇಲ್ಲಿ ಮಾತಾಡ್ತಿರೋದೇನಪ್ಪ ಅಂತಂದ್ರೆ ಆಯ್ತು, ಇನ್ನಿಂಗ್ಸ್ ಓಪನರ್ಸ್ ನೀವು ಸಾಲಿಡ್ ಪ್ಲೇಯರ್ಸ್ ಅನ್ನೇ ತಗೊಳ್ಳಿ. ಅಭಿಷೇಕ್ ಶರ್ಮಾ, ಈಶಾನ್ ಕಿಶನ್, ಸಂಜು ಸ್ಯಾಮ್ಸನ್ನೇ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆದರೆ ಒನ್ ಡೌನ್ ಅನ್ನೋ ಬಂದಾಗ ಒಬ್ಬ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ಪ್ಲೇಯರ್ ಅನ್ನೋದು ಇರಲೇಬೇಕು. ಸ್ನೇಹಿತರೆ, ನನಗೆ ತಿಳಿದಿರೋ ಪ್ರಕಾರ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಮ್ಯಾಟರ್ ಆಗಲ್ಲ. ಸಮ್ಟೈಮ್ಸ್ ಈಗ ಲಾಸ್ಟ್ ಮ್ಯಾಚ್ ನೋಡ್ಕೊಳ್ಳಿ, ಅಷ್ಟು ದೊಡ್ಡ ಟಾರ್ಗೆಟ್ ಇತ್ತು. ಇನಿಷಿಯಲ್ ಸ್ಟೇಜಲ್ಲಿ ನಾವು ಎಲ್ಲ ವಿಕೆಟ್ಸನ್ನು ಕಳ್ಕೊಂಡು ಮ್ಯಾಚ್ ಹೋಯ್ತು.
ಸೊ ಈ ಥರ ಇರ್ತಕ್ಕಂಥದ್ದು. ಅಟ್ ಪ್ರೆಸೆಂಟ್ ನನಗೆ ತಿಳಿದಿರೋ ಪ್ರಕಾರ ಏನಪ್ಪ ಅಂತಂದರೆ, ಸೊ ಈಗ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಥರ ಸೊ ಇಂಡಿಯನ್ ಕ್ರಿಕೆಟ್ T20 ಕ್ರಿಕೆಟ್ ಟೀಮಲ್ಲಿ ಸೊ ರಾಹುಲ್ ಆರ್ ಶ್ರೇಯಸ್ ಅಯ್ಯರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಆದರೆ ಈ ಒಂದು ಮೊಮೆಂಟನ್ನು ಅವ್ರು ಕ್ಯಾರಿ ಮಾಡೋ ಒಂದು ಕೆಪಾಸಿಟಿ ಇರ್ತದೆ. ಆ್ಯಂಡ್ ಅಪ್ಕಮಿಂಗ್ ಸೊ ಭಾರತಕ್ಕೆ ಮ್ಯಾಚು ಸೊ 27ನೇ ತಾರೀಕು ಅಗೇನೆಸ್ಟ್ ಜಿಂಬಾಬ್ವೆ ಸೊ ಚೆನ್ನೈಯಲ್ಲಿ ಇದೆ. ಅಗೇನ್ 1ನೇ ತಾರೀಕು ಅಗೇನೆಸ್ಟ್ ವೆಸ್ಟ್ ಇಂಡೀಸ್ ಕೋಲ್ಕತ್ತಾದಲ್ಲಿದೆ. ಈ 2 ಮ್ಯಾಚನ್ನು ಟೀಮ್ ಇಂಡಿಯಾ ಭಾರಿ ಅಂತರದಲ್ಲಿ ವಿನ್ ಆದರೆ ಮಾತ್ರ ನೆಕ್ಸ್ಟ್ ನಮಗೆ ಚಾನ್ಸ್ ಇದೆ ಅಂತ ಹೇಳ್ತಾ, ಸೊ ಸೊ ನೆಕ್ಸ್ಟ್ ಬರ್ತಕ್ಕಂಥ ಮ್ಯಾಚಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಹಾಗೆ ಎಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದ.